Today, my friends, ಇಂದು ನನ್ನ ಸ್ನೇಹಿತರೆ, I want to talk about the bitter heart of man. ಇಂದು ನಾನು ಮನುಷ್ಯನ ಕಹಿ ಹೃದಯದ ಕುರಿತು ಮಾತನಾಡಲು ಬಯಸುತ್ತೇನೆ. The bitter heart of man. ಮನುಷ್ಯನ ಕಹಿ ಹೃದಯ, Hearing so much negativity, ಬಹಳ ನಕಾರಾತ್ಮಕತೆಯನ್ನು ಕೇಳುವಂಥದ್ದು, hearing so much complaint. ಎಲ್ಲ ಗುಣಗುಟ್ಟುವಿಕೆ ಕೇಳುವಂಥದ್ದು. Bitterness spoils the heart. ಕಹಿತನ ಹೃದಯವನ್ನು ಹಾಳು ಮಾಡುತ್ತದೆ. Proverbs 14:10 says, ಜ್ಞಾನೋಕ್ತಿಗಳು 14:10 ಹೇಳಲ್ಪಟ್ಟಿದೆ, each heart knows its own bitterness. ಪ್ರತಿ ಹೃದಯಕ್ಕೆ ಅದರ ಕಹಿತನ ಅದಕ್ಕೆ ಗೊತ್ತು ಎಂದು ಹೇಳಲ್ಪಟ್ಟಿದೆ. No one else can know that bitterness. ಆ ಕಹಿತನ ಯಾರಿಗೂ ತಿಳಿದಿರುವುದಿಲ್ಲ. Each heart carries it. ಪ್ರತಿ ಹೃದಯ ಅದನ್ನು ಹೊತ್ತುಕೊಂಡು ಹೋಗುತ್ತದೆ. The bitterness about failing at something even though you have tried so much. ನೀವು ಬಹಳ ಪ್ರಯತ್ನಿಸಿದಾಗಲೂ ವಿಫಲತೆ ಎನ್ನುವಂತಹ ಆ ಕಹಿತನ ನೋಡುತ್ತೇವೆ. Carrying the bitterness of enmity against you. ಮತ್ತೊಬ್ಬರ ಕುರಿತಾಗಿ ಶತ್ರುತ್ವ ಎಂಬ ಕಹಿತನ ಹೊತ್ತುಕೊಳ್ಳುತ್ತೇವೆ. Carrying all the bitterness of frustrations within your heart. ನಿಮ್ಮ ಹೃದಯದಲ್ಲಿ ಎಲ್ಲಾ ವಿಧವಾದ ನಿರುತ್ಸಾಹವನ್ನು ಹೊತ್ತುಕೊಂಡು ಹೋಗುತ್ತೀರಿ. Sorrow within your heart. ನಿಮ್ಮ ಹೃದಯದಲ್ಲಿ ಬಹಳ ದುಃಖ. I know some of you are vexed. ಹೌದು, ನನಗೆ ಗೊತ್ತು, ಕೆಲವರು Nobody else can understand the bitterness in your heart. ನಿಮ್ಮ ಹೃದಯದಲ್ಲಿರುವ ಕಹಿತನ ಯಾರೂ ಅರ್ಥ ಮಾಡಿಕೊಳ್ಳಲಾರರು. But one person. ಆದರೆ ಒಬ್ಬ ವ್ಯಕ್ತಿ ಇದ್ದಾರೆ. The Bible says the Spirit of the Lord searches the deep thoughts of our heart. ದೇವರ ಆತ್ಮನು ನಮ್ಮ ಆಳವಾದ ರಹಸ್ಯ ಸಂಗತಿಗಳನ್ನು ಹುಡುಕುತ್ತಿರುತ್ತಾನೆ ಎಂದು ಸತ್ಯವೇದವು ಹೇಳುತ್ತದೆ. God knows how your heart is suffering. ನಿಮ್ಮ ಹೃದಯ ಹೇಗೆ ಕಷ್ಟ ಪಡುತ್ತಿದೆ ಎಂದು ದೇವರಿಗೆ ಗೊತ್ತು. Today he is moved with compassion for your heart. ಇಂದು ನಿಮ್ಮ ಹೃದಯಕ್ಕಾಗಿ ದೇವರು ಕನಿಕರದಿಂದ ತುಂಬಿದ್ದಾನೆ. I know you're vexed thinking nothing is working. ನಿಮ್ಮ ವಿಚಾರ ಯಾವುದು ಕೆಲಸ ಮಾಡುತ್ತಿಲ್ಲವೆಂದು ನನಗೆ ಗೊತ್ತು. I have to live my life like this only. ನನ್ನ ಜೀವಿತ ಇದೇ ರೀತಿಯಾಗಿ ನಾನು ನಡೆಸಬೇಕು. I don't know where I am going. ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ನನಗೆ ಗೊತ್ತಿಲ್ಲ. But my friend, ಆದರೆ ನನ್ನ ಸ್ನೇಹಿತರೆ, God has come to show you his deliverance from all this bitterness in your heart. ಕರ್ತನು ನಿಮ್ಮ ಹೃದಯದಲ್ಲಿರುವ ಈ ಎಲ್ಲ ಕಹಿತನದಿಂದ ಬಿಡುಗಡೆ ಮಾಡಲು ಆತನು ಬಂದಿದ್ದಾನೆ. He will surely deliver you ಆತನು ಖಂಡಿತವಾಗಿ ಬಿಡುಗಡೆ ಮಾಡುತ್ತಾನೆ and give you a brand new hope. ಮತ್ತು ನಿಮಗೆ ಹೊಸ ನಿರೀಕ್ಷೆಯನ್ನು ಉಂಟು ಮಾಡುತ್ತಾನೆ. He wants to remove all this bitterness filled life. ಮತ್ತು ಈ ರೀತಿಯಾದ ಕಹಿತನ ತುಂಬಿದ ಪ್ರೀತಿ ತೆಗೆದುಹಾಕಲು ಬಯಸುತ್ತಾನೆ. Give you a new beginning. ಮತ್ತು ನಿಮಗೆ ಹೊಸ ಪ್ರಾರಂಭ ಕೊಡಲು ಬಯಸುತ್ತಾನೆ. Today Hebrews 12:14 and 15 says, ಇಂದು ಇಬ್ರಿಯ 12, 14 ಮತ್ತು 15 ಹೇಳಲ್ಪಟ್ಟಿದೆ, pursue peace with all people and holiness, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನಿಸಿರಿ, without which no one will see the Lord. ಪರಿಶುದ್ಧತೆ ಇಲ್ಲದೆ ಯಾರೂ ಕರ್ತನನ್ನು ನೋಡಲಾರರು. Looking carefully lest anyone fall short of the grace of God. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯಬಾರದಂತೆ ಎಚ್ಚರಿಕೆಯಿಂದಿರಿರಿ. Lest any root of bitterness springing up cause trouble. ನಿಮ್ಮಲ್ಲಿ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಬಾರದು. And by this many become defiled. ಮತ್ತು ಇದರಿಂದ ಅನೇಕ ಜನರು ಕೆಡವಿ ಹೋಗುತ್ತಾರೆ. Be careful ಎಚ್ಚರಿಕೆಯಿಂದಿರಿ about the heart. ಹೃದಯದ ಕುರಿತಾಗಿ, About falling short of the grace of God. ದೇವರ ಕೃಪೆಯಿಂದ ಬಿದ್ದು ಹೋಗುವುದರ ಕುರಿತಾಗಿ. Bitterness can make us fall short of the grace of God ದೇವರ ಕೃಪೆಯಿಂದ ಕಹಿತನ ಬಿದ್ದು ಹೋಗುವಂತೆ ಮಾಡುತ್ತದೆ. and make our life end up in trouble ನಮ್ಮ ಜೀವಿತ ಕಷ್ಟದಲ್ಲಿ ಮುಕ್ತಾಯಗೊಳ್ಳುವಂತೆ and ಮಾಡುತ್ತದೆ. cause trouble for others also. ಬೇರೆಯವರಿಗೂ ಕೂಡ ಕಷ್ಟ ಕೊಡುವಂತೆ, ತೊಂದರೆ ಕೊಡುವಂತೆ He ಮಾಡುತ್ತದೆ. says, pursue peace and pursue holiness. ಸಮಾಧಾನ ಮತ್ತು ಪರಿಶುದ್ಧತೆಯನ್ನು ಪ್ರಯತ್ನಿಸಿರಿ ಎಂದು ಹೇಳಲ್ಪಟ್ಟಿದೆ. How to seek peace and how to seek holiness. ಯಾವ ರೀತಿ ಪರಿಶುದ್ಧತೆ ಮತ್ತು ಸಮಾಧಾನ ನಾವು ಹುಡುಕಬೇಕು. Seek the giver of peace, the giver of holiness. ಸಮಾಧಾನ ಮತ್ತು ಪರಿಶುದ್ಧತೆ ಕೊಡುವವನನ್ನೇ ಹುಡುಕಬೇಕು. Who is that? ಆತನು ಯಾರು? Jesus. ಯೇಸು. Jesus, ಯೇಸು the Prince of Peace. ಸಮಾಧಾನದ ರಾಜನಾಗಿರುವ ಆತನು. You have come to seek him. ಆತನನ್ನು ಹುಡುಕುವುದಕ್ಕಾಗಿ ಬಂದಿದ್ದೀರಿ. He will give your heart peace.
ಆತನಿಗೆ ನಿಮ್ಮ ಹೃದಯ ಕೊಡಿರಿ. And guard you with holiness. ಪರಿಶುದ್ಧತೆಯಿಂದ ನಿಮ್ಮನ್ನು ಕಾಯುವನು. So that bitterness will not ruin your life. ನಿಮ್ಮ ಜೀವಿತ ಆ ಕಹಿತನ ನಾಶ ಮಾಡದಂತೆ ತಡೆಯುತ್ತಾನೆ. And you will come out of it. ನೀವು ಅದರಿಂದ ಹೊರಗೆ ಬರುವಿರಿ. And enjoy your life with Jesus. ಯೇಸುವಿನೊಂದಿಗೆ ನಿಮ್ಮ ಜೀವಿತ ಆನಂದಿಸುವಿರಿ. Why all does this bitterness come and how can we get out of it? ಮತ್ತು ಯಾಕೆ ಈ ಕಹಿತನ ಬರುತ್ತದೆ ಮತ್ತು ಇದರಿಂದ ಹೇಗೆ ನಾವು ಹೊರಗೆ ಬರಬಹುದು ಅಥವಾ ತಪ್ಪಿಸಿಕೊಳ್ಳಬಹುದು? First of all, bitterness comes because of betrayal. ಮೊದಲನೇದಾಗಿ ದ್ರೋಹದ ಮೂಲಕವಾಗಿ ಈ ಕಹಿತನ ನಮ್ಮ ಜೀವಿತದಲ್ಲಿ ಬರುತ್ತದೆ. When you invest so much love into other people. ಬೇರೆ ಜನರ ಜೀವಿತದಲ್ಲಿ ಬಹಳ ಪ್ರೀತಿಯನ್ನು ಇಟ್ಟಿರುವಾಗ. I know some of you have loved people. ಕೆಲವರು ಜನರನ್ನು ಬಹಳವಾಗಿ ಪ್ರೀತಿಸಿದ್ದೀರಿ. You have been kind to them. ಮತ್ತು ಅವರನ್ನು ಹಿಡಿದುಕೊಂಡಿದ್ದೀರಿ. You have taken care of them. ಅವರನ್ನು ನೋಡಿಕೊಂಡಿದ್ದೀರಿ. Sacrificing your own joy and your own time. ನಿಮ್ಮ ಸ್ವಂತ ಸಮಯ ಮತ್ತು ಆನಂದ ತ್ಯಾಗ ಮಾಡಿದ್ದೀರಿ. You have gone the extra mile in loving people. ಜನರನ್ನು ಪ್ರೀತಿಸುವುದರಲ್ಲಿ ಇನ್ನೊಂದು ಮೈಲು ದೂರ ಪ್ರಯಾಣ ಮಾಡಿದ್ದೀರಿ. But all you have got back ಆದರೆ ನೀವು ತಿರುಗಿ ಹೊಂದಿದ್ದು is no love. ಪ್ರೀತಿಯಲ್ಲ. Nobody has come to help you when you are in trouble. ನೀವು ತೊಂದರೆಯಲ್ಲಿರುವಾಗ ಯಾರೂ ನಿಮಗೆ ಸಹಾಯ ಮಾಡಲು ಬರಲಿಲ್ಲ. When you are in need, ನೀವು ಅವಶ್ಯಕತೆಯಲ್ಲಿದ್ದಾಗ you have loved and loved your family. ನಿಮ್ಮ ಕುಟುಂಬಕ್ಕೆ ನೀವು ಬಹಳ ಪ್ರೀತಿಸಿದ್ದೀರಿ. But nobody has shown that love back to you. ಆದರೆ ಅಂತ ಪ್ರೀತಿ ಯಾರು ನಿಮಗೆ ತಿರುಗಿ ತೋರಿಸಲಿಲ್ಲ. Nobody cares when you have a need. ನಿಮಗೆ ಅವಶ್ಯಕತೆ ಇರುವಾಗ ಯಾರು ನೋಡಲಿಲ್ಲ. You have helped people. ನೀವು ಜನರಿಗೆ ಸಹಾಯ ಮಾಡಿದ್ದೀರಿ. Nobody comes to help you when you are in need. ನೀವು ಅವಶ್ಯಕತೆಯಲ್ಲಿರುವಾಗ ಯಾರೂ ಸಹಾಯ ಮಾಡಲು ಬರುವುದಿಲ್ಲ. I know your heart is in sorrow of bitterness. ನಿಮ್ಮ ಹೃದಯ ಬಹಳ ದುಃಖದ ಕಹಿತನದಿಂದ ತುಂಬಿದೆ ಎಂದು ನನಗೆ ಗೊತ್ತು. There is no love for me. ಅಲ್ಲಿ ಯಾವ ಪ್ರೀತಿ ನನಗಿಲ್ಲ. All that I have done is in vain. ನಾನು ಮಾಡಿದೆಲ್ಲವೂ ಅದು ವ್ಯರ್ಥವಾಗಿ ಹೋಗಿದೆ. All is in vain. ಎಲ್ಲವೂ ವ್ಯರ್ಥವಾಗಿದೆ. In Job 7:11, ಯೋಬ 7:11ರಲ್ಲಿ Job says when he has done everything right, ಯೋಬನು ಹೇಳುತ್ತಾನೆ, ಅವನು ಎಲ್ಲವನ್ನು ಸರಿಯಾಗಿ ಮಾಡಿರುವಾಗ but still his friends accuse him. ಅವನ ಸ್ನೇಹಿತರು ಆದ್ಯಾಗೂ ಅವನನ್ನು ದೂಷಿಸಿದರು. His wife accuses him, ಅವನ ಪತ್ನಿ ದೂಷಿಸಿದಳು. blames him for seeking God. ದೇವರನ್ನು ಹುಡುಕುವುದಕ್ಕಾಗಿ ದೂಷಿಸುತ್ತಾಳೆ. This is what he gets back ಅದನ್ನೇ ಅವನು ಹೊಂದುತ್ತಾನೆ. for being an upright person. ಒಬ್ಬ ನೀತಿವಂತ ವ್ಯಕ್ತಿಯಾಗಿರುವುದಕ್ಕಾಗಿ He says, ಅವನು ಹೇಳುತ್ತಾನೆ, therefore I will not keep silent. ಈಗ ನಾನು ಸುಮ್ಮನೆ ಕೂಡುವುದಿಲ್ಲ. I will speak out in the anguish of my spirit. ನನ್ನ ಆತ್ಮದ ನೋವಿನಲ್ಲಿ ನಾನು ಮಾತಾಡುತ್ತೇನೆ. I will complain in the bitterness of my soul. ನನ್ನ ಪ್ರಾಣದ ಕೈಯ ನೋವಿನಲ್ಲಿ ನಾನು ಗುಣಗುಟ್ಟುತ್ತೇನೆ. My heart cannot take it anymore. ಇನ್ನು ಮುಂದೆ ನನ್ನ ಹೃದಯ ಅದು ತೆಗೆದುಕೊಳ್ಳುವುದಿಲ್ಲ. What more can I do? ನಾನು ಇನ್ನೇನು ಮಾಡಲಿ? Still I do not receive any encouragement. ಈಗಲೂ ನಾನು ಯಾವ ಪ್ರೋತ್ಸಾಹ ಹೊಂದುವುದಿಲ್ಲ. Nobody to stand with me. ನನ್ನೊಂದಿಗೆ ನಿಲ್ಲುವುದಕ್ಕಾಗಿ ಯಾರು ಇಲ್ಲ. After all that I have done, ನಾನು ಮಾಡಿದೆಲ್ಲದ ನಂತರವೂ all the best that I have done, ಎಲ್ಲ ಉತ್ತಮತೆಯನ್ನು ನಾನು ಮಾಡಿದ್ದೇನೆ. I've taken care of my wife and my children. ನನ್ನ ಪತ್ನಿ ಮಕ್ಕಳನ್ನು ನಾನು ನೋಡಿಕೊಂಡಿದ್ದೇನೆ. But yet I'm only receiving curses from them. ಆದರೆ ಅವರಿಂದ ಶಾಪಗಳನ್ನು ಮಾತ್ರ ಸ್ವೀಕರಿಸುತ್ತಿದ್ದೇನೆ. I will speak out in the anguish of my spirit. ಆತ್ಮವೇದನೆ ಮನೋವ್ಯಥೆಯಿಂದ ನಾನು ಗೋಳಾಡುವೆನು. I will complain in the bitterness of my soul. ಮತ್ತು ಮನೋವೇದನೆಯಿಂದ ನಾನು ಪ್ರಲಾಪಿಸುವೆನು. He is pouring out his heart and his spirit ಆತನ ಆತ್ಮ ಮತ್ತು ಪ್ರಾಣವನ್ನು ದೇವರ ಮುಂದೆ ಹೊಯ್ಯುತ್ತಿದ್ದಾನೆ. because he cannot stand the bitterness. ಯಾಕೆಂದರೆ ಆ ಕಹಿತನದ ಮುಂದೆ ನಿಲ್ಲಲಾಗದು. It spoils the heart. ಅದು ಹೃದಯವನ್ನು ನಾಶ ಮಾಡುತ್ತದೆ. It makes you weak. ಅದು ನಿಮ್ಮನ್ನು ಬಲಹೀನರನ್ನಾಗಿ ಮಾಡುತ್ತದೆ. He will turn your bitterness away. ದೇವರು ನಿಮ್ಮ ಕಹಿತನವನ್ನು ದೂರ ಮಾಡುತ್ತಾನೆ. He will bring love from all sides ಎಲ್ಲ ಕಡೆಗಳಿಂದ ಪ್ರೀತಿಯನ್ನು ಆತನು ತರುತ್ತಾನೆ. and place your love upon ತನ್ನ him. ಮೇಲೆ ಪ್ರೀತಿಯನ್ನು ಆತನು ಇಡುತ್ತಾನೆ. He will teach your heart to love Jesus alone. ಯೇಸುವನ್ನೇ ಮಾತ್ರ ನೀವು ಪ್ರೀತಿಸಬೇಕೆಂದು ನಿಮಗೆ ಬೋಧಿಸುತ್ತಾನೆ. Everything will flow from that. ಅದರಿಂದ ಎಲ್ಲವೂ ಹರಿಯಲ್ಪಡುತ್ತದೆ. Today we are going to receive a heart full of love for Jesus. ಯೇಸುವಿಗೋಸ್ಕರ ಪೂರ್ಣ ಪ್ರೀತಿಯುಳ್ಳ ಹೃದಯ ಇಂದು ನಾವು ಹೊಂದಲಿದ್ದೇವೆ. And his love is going to fill our heart. ಮತ್ತು ಆತನ ಪ್ರೀತಿ ನಮ್ಮ ಹೃದಯ ತುಂಬುವುದು. And we are going to forget about all our past, ಮತ್ತು ನಮ್ಮ ಎಲ್ಲ ಗತಕಾಲ ನಾವು ಮರೆಯುತ್ತೇವೆ. all the pain, ಎಲ್ಲ ನೋವು as we experience the full love of Jesus.
ನಾವು ಯೇಸುವಿನ ಪೂರ್ಣ ಪ್ರೀತಿಯನ್ನು ಅನುಭವಿಸುವಾಗ you will say, that is enough for me. ಅದು ನನಗೋಸ್ಕರ ಸಾಕು ಎಂದು ನಾವು ಹೇಳುತ್ತೇವೆ. That is enough for me. ನನಗೋಸ್ಕರ ಅದು ಸಾಕು. So today shall we seek this new heart from Jesus. ಯೇಸುವಿನಿಂದ ಈ ಹೊಸ ಹೃದಯ ಇಂದು ನಾವು ಹುಡುಕೋಣವೇ? New heart from the Lord. ಕರ್ತನಿಂದ ಹೊಸ ಹೃದಯ. He is going to remove every pain. ಎಲ್ಲ ನೋವನ್ನು ಆತನು ತೆಗೆದು ಹಾಕುತ್ತಾನೆ. He also showed me that some of you are going through bitterness because of the sinful habit. ಕೆಲವರು ನಿಮ್ಮಲ್ಲಿ ಪಾಪದ ಚಟಗಳಿಂದ ಕಹಿತನಕ್ಕೆ ಒಳಗಾಗಿದ್ದೀರಿ ಎಂದು ದೇವರು ನನಗೆ ತೋರಿಸುತ್ತಿದ್ದಾರೆ. It might seem so comforting. ಅದು ಬಹಳ ಆರಾಮದಾಯಕವೆಂದು ನೀವು ಅಂದುಕೊಳ್ಳುತ್ತಿರಬಹುದು. You might get so many friends to enjoy those habits with. ಆ ಚಟಗಳನ್ನು ಆನಂದಿಸುವುದಕ್ಕೆ ನೀವು ಬಹಳ ಗೆಳೆಯರನ್ನು ಹೊಂದುತ್ತಿರಬಹುದು. It might seem to give happiness in your life. ನಿಮ್ಮ ಜೀವಿತದಲ್ಲಿ ಅದು ಸಂತೋಷ ಕೊಡುತ್ತದೆ ಎಂದು ನೀವು ಅಂದುಕೊಳ್ಳುತ್ತಿರಬಹುದು. But whatever the devil gives is only temporary, my friend. ಆದರೆ ನನ್ನ ಸ್ನೇಹಿತರೆ, ಸೈತಾನನು ಕೊಡುವಂತದ್ದು ಅದು ತಾತ್ಕಾಲಿಕವಾದದ್ದು. When he removes all that, ಅದನ್ನು ಆತನು ಎಲ್ಲವನ್ನು ಮುಗಿಸಿದಾಗ he will reveal all the damage he has done to our life. ನಮ್ಮ ಜೀವಿತಕ್ಕೆ ಅವನು ಮಾಡಿದಂತ ಎಲ್ಲ ನಾಶನ ಪ್ರಕಟಿಸುತ್ತಾನೆ. All the damage that these evil habits bring. ಈ ಕೆಟ್ಟ ಚಟಗಳು ತರುವಂತಹ ಎಲ್ಲ ನಾಶನಗಳು. Because sin only brings death. ಯಾಕೆಂದ್ರೆ ಪಾಪ ಮರಣವನ್ನು ಮಾತ್ರ ತರುತ್ತದೆ. Only brings death. ಮರಣವನ್ನು ತರುತ್ತದೆ. Only death remains in our heart. ನಮ್ಮ ಹೃದಯದಲ್ಲಿ ಮರಣ ಮಾತ್ರ ಇರುತ್ತದೆ. In our body. ನಮ್ಮ ಶರೀರದಲ್ಲಿ. From all these bad habits. ಈ ಎಲ್ಲ ಕೆಟ್ಟ ಚಟಗಳಿಂದ. But today Jesus wants to release us from these bad habits. ಇಂದು ಯೇಸು ಎಲ್ಲ ಕೆಟ್ಟ ಚಟಗಳಿಂದ ನಮ್ಮನ್ನು ಬಿಡಿಸಲು ಇಷ್ಟಪಡುತ್ತಾರೆ. And he said, some of you are experiencing bitterness without any hope in your life. ನಿಮ್ಮ ಜೀವಿತದಲ್ಲಿ ಯಾವ ನಿರೀಕ್ಷೆ ಇಲ್ಲದೆ ಕೆಲವರು ನೀವು ಕಹಿತನವನ್ನು ಅನುಭವಿಸುತ್ತಿದ್ದೀರಿ. Lost hope because of your wanderings. ನೀವು ಹಾಗೆ ತಿರುಗಾಡುತ್ತಾ ಇರುವುದರಿಂದ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದೀರಿ. Wandering without a job. ಆನಂದವಿಲ್ಲದೆ ತಿರುಗಾಡುತ್ತಿದ್ದೀರಿ. Wandering without a life path. ಜೀವಿತದಲ್ಲಿ ಮಾರ್ಗವಿಲ್ಲದೆ ಹೋಗುತ್ತಿದ್ದೀರಿ. Wandering without knowing what purpose you are meant for. ನಿಮ್ಮ ಜೀವಿತದಲ್ಲಿ ಯಾವ ಉದ್ದೇಶವಿದೆ ಎಂದು ತಿಳಿಯದೆ ಹೋಗುತ್ತಿದ್ದೀರಿ. Wandering with nothing giving you peace. ಯಾವುದು ಸಮಾಧಾನ ಕೊಡದೆ ನೀವು ಜೀವಿಸುತ್ತಿದ್ದೀರಿ. Following people around everywhere. ಎಲ್ಲರನ್ನು ನೀವು ಹಿಂಬಾಲಿಸುತ್ತಾ trying to fit in with them. ಅದರಲ್ಲಿಯೇ ಸರಿ ಹೊಂದುವುದಕ್ಕಾಗಿ wandering without hope. ನಿರೀಕ್ಷೆ ಇಲ್ಲದೆ ತಿರುಗಾಡುತ್ತಿದ್ದೀರಿ. Your life going aimlessly. ನಿಮ್ಮ ಜೀವಿತ ಗುರಿ ಇಲ್ಲದೆ ಸಾಗುತ್ತಿದೆ. Maybe that has brought you bitterness in your heart. ಅದು ನಿಮ್ಮ ಹೃದಯದಲ್ಲಿ ಕಹಿತನ ತಂದಿರಬಹುದು. What am I doing, Lord? ನಾನು ಏನು ಮಾಡುತ್ತಿದ್ದೇನೆ ಕರ್ತನೇ? Why am I here for? ಯಾಕೆ ನಾನು ಇಲ್ಲಿದ್ದೇನೆ? But God says in Jeremiah 29:11, ಕರ್ತನು ಹೇಳುತ್ತಾನೆ ಯೆರೆಮೀಯ 29:11ರಲ್ಲಿ, I have plans for you. ನಿಮಗೋಸ್ಕರ ಯೋಜನೆ ಇಟ್ಟಿದ್ದೇನೆ. To prosper you. ನಿಮಗೆ ಅಭಿವೃದ್ಧಿಪಡಿಸಲು. To give you a hope and a future. ನಿಮಗೆ ಭವಿಷ್ಯ ಮತ್ತು ನಿರೀಕ್ಷೆ ಕೊಡಲು. God's plans are coming to be fulfilled as you seek him. ನೀವು ಆತನನ್ನು ಹುಡುಕುವಾಗ ಆತನ ಯೋಜನೆಗಳು ನಿಮ್ಮಲ್ಲಿ ನೆರವೇರುತ್ತವೆ. It will be perfected in your life. ನಿಮ್ಮ ಜೀವಿತದಲ್ಲಿ ಅವು ಪರಿಪೂರ್ಣವಾಗುತ್ತವೆ. He will remove the sin which is destroying your life. ನಿಮ್ಮ ಜೀವಿತ ಹಾಳು ಮಾಡುವ ಪಾಪವನ್ನು ತೆಗೆದು ಹಾಕುತ್ತಾನೆ. Give your heart new hope. ನಿಮ್ಮ ಹೃದಯಕ್ಕೆ ಹೊಸ ನಿರೀಕ್ಷೆ ಕೊಡುತ್ತಾನೆ. Over the new way he is creating. ಆತನು ಸೃಷ್ಟಿ ಮಾಡುವ ಹೊಸ ಮಾರ್ಗದಲ್ಲಿ. Remove all the hurt that you have experienced in this world. ಮತ್ತು ಈ ಲೋಕದಲ್ಲಿ ನೀವು ಅನುಭವಿಸುವ ಎಲ್ಲ ನೋವುಗಳನ್ನು ಆತನು ತೆಗೆದು ಹಾಕುತ್ತಾನೆ. And give you his love. ಮತ್ತು ಆತನ ಪ್ರೀತಿ ಕೊಡುತ್ತಾನೆ. His love. ಆತನ ಪ್ರೀತಿ.